ಇವತ್ತಿಂದ ಹುಟ್ಟಿದೂರು ಬೆಳೆದಿದ್ದೂರು ಕಿತ್ತಾಡಿದೂರಿನ ಋಣ ಎಲ್ಲ ಮುಗೀತು. ನೋಡಪ್ಪ, ಊರು ಬಿಟ್ಟವ್ರೆಲ್ಲ ಉದ್ಧಾರ ಆಗವ್ರೆ, ನೀನು ಒಬ್ನೇ ಬ್ಯಾಲೆನ್ಸು. ಇಲ್ಲ ಮಗ, ನಾನು ಒಬ್ನೇ ಹೋಗಿದ್ರೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನನ್ನ ಜೊತೆ ಲೀಲಾನೂ ಇದ್ದಾಳೆ. ಲೇ, ಅದೇನೋ ಗಾದೆ ಹೇಳ್ತಾರಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅಂತ. ಅವಳು ಯಾವಾಗ್ಲೂ ನಿನ್ ಹಿಂದೆ ಇರ್ತಾಳೆ. ಇವತ್ತೇನೋ ನಾಚ್ಕೊಂಡ್ ಪಾಪ ಅಲ್ಲಿ ಕೂತವಳೆ ಅಷ್ಟೇ. ಊರ್ನವ್ರು ಏನ್ ಮಾತಾಡ್ತಾರೋ ಏನ್ ಕತೆನೋ. ನಮ್ಮೂರವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ವಿಷಯ ಸಿಕ್ಕಿದೆ, ಒಂದ್ 4 ದಿನ ಮಾತಾಡ್ತಾರೆ, ಆಮೇಲೆ ಬೇರೆ ಯಾರ್ದಾರು ವಿಷಯ ಸಿಕ್ಕಿದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ನಮ್ಮೂರಿನ ಜನ ಯಾವ ನ್ಯೂಸ್ ಚಾನಲ್ಗೂ ಕಡಿಮೆ ಇಲ್ಲ. ಇಲ್ಲ ಮಗ, ನಿನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಏಯ್, ನೀನೇನ್ ಫಾರಿನ್ಗೆ ಹೋಯ್ತಿದ್ಯಾ? ಸಿಟಿಗ್ ತಾನೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು. ಒಂದೊಳ್ಳೆ ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡು, ನಮ್ಮನ್ನು ಕರಿ, ನಾವು ಬರ್ತೀವಿ. ನಾನು ಇಲ್ಲೇ ಹೇಳ್ಕೊಂತೀನಿ. ಒಳ್ಳೇದಾಗ್ಲಿ ಮಗ, ಬಾಯ್. ಮಗ, ನಾವಿಲ್ಲೇ ಹೇಳ್ಕೊತೀವಿ, ನಿಲ್ಸಿವ್ರೆ. ಹತ್ತಿದೆ, ಬರ್ಲಾ ಮಗ? ಇಷ್ಟೇನಾ? ಇದಕ್ಕೇನ ಬಿಟ್ಟು ಹೋಗ್ಬೇಡ ಅಂತಿದ್ದು. ಬಾಯ್. ನಿನ್ಗೂ ಕೊಟ್ಟಿದ್ದೀನಿ, ಇಸ್ಕೋ. ರೈಟ್ ರೈಟ್. ಏನ್ರಿ ಇದು? ನೀವೇ ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರಿ ಹೆಂಗೆ? ಯಾಕೋ ನಂಗೆ ಸರಿಯಾಗಿ ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ಈ ಜಾತಿ ಧರ್ಮಗಳು ಅಂತ ಹುಟ್ಕೊಂಡು ಮನುಷ್ಯನ ಸಂಬಂಧನೇ ಹಾಳಾಗೋಯ್ತು. ಈ ಧರ್ಮಗಳು ಮುಖ್ಯನಾ, ಮನುಷ್ಯ ಸಂಬಂಧ ಮುಖ್ಯನಾ? ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಮಗಳೇ ನಮ್ಮ ಜೊತೆ ಇಲ್ಲ, ನಮ್ಗಿನ್ ಯಾರೇ? ಅಪ್ಪಾಜಿ, ನೀನಂಗ್ ನಾನಿಲ್ವಾ ಹುಲಿ ರಾಜ? ಚಿಕ್ಕ ಯಜಮಾನ್ರೆ, ಹುಲಿ ರಾಜ ಅಲ್ಲ, ರಾಜ ಹುಲಿ. ಏ ಮಾದಯ್ಯ, ನನ್ನ ಹೆಸ್ರನ್ನೇ ಉಲ್ಟಾ ಇಟ್ಕೊಂಡವನೇ ಅವನು. ಅಪ್ಪಾಜಿ, ನಾನು ಸಿಟಿಗೆ ಹೋಗಿ ಅವನ ಜೊತೆ ಫೈಟ್ ಮಾಡಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ, ಓಕೆನಾ? ಆಯ್ತು ಕಣಪ್ಪ, ಮೊದ್ಲು ಚಡ್ಡಿ ಇಟ್ಕ, ಒತ್ತರಾಗೆ ಬಸ್ಗೆ ಹೋಗಿವಂತೆ. ನಾನ್ ಪ್ಯಾಂಟ್ ಹಾಕೊಂಡೆ ಬರ್ತೀನಿ. ಆಯ್ತಪ್ಪ, ಹೋಗು ಹೋಗು. ನನ್ನ ಮಗಳು ಎಲ್ಲಿದ್ದಾಳು? ಹೆಂಗಿದ್ದಾಳು? ಏನು ಮಾಡ್ತಾ ಇದ್ದಾಳು? ಮುಂದೆ ಫುಲ್ ಬಾಟ್ಲ್ ಇಡ್ಬಾರ್ದು. ಈ ಕಳ್ಳನ್ ಮಗನ್ ಮುಂದೆ ಎಷ್ಟೊಂದು ಚಿನ್ನ ಹಾಕೊಂಡ್ ಫೋಜ್ ಕೊಡ್ಬಾರ್ದು. ತೆಗೆ ನೀನ್ ಹಾಕೋತ್ರ ಬರ್ತಿದ್ಯಾ? ಹೋಗ, ಚುಚ್ಚು ಬಿಡ್ತೀನಿ, ಹೋಗ. ನೀ ತೆಗೆ, ಅದು ತೆಗೆ, ಹೋಗ ಹೋಗ. ಓ ಮೈ ಗಾಡ್, ನಿನ್ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗೋಯ್ತಾ? ನನ್ ಪ್ರಕಾರ ಮೋಸ್ಟ್ಲಿ ಲೀಲಾ ಅವ್ರ ಅಪ್ಪನೇ ನಿನ್ನ ಹೊಡ್ಸಿ ಅವಳನ್ನ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅವಳು 100% ಊರಲ್ಲೇ ಇರ್ತಾಳೆ. ಆ ದೇವ್ರು ನಿನ್ ಯಾವತ್ತೂ ಕೈ ಬಿಡಲ್ಲ. ನೀನ್ ಊರ್ಗ್ ಹೋಗ್ ನೋಡು, ಅವಳು ನೀನ್ ಸಿಕ್ಕೇ ಸಿಗ್ತಾಳೆ. ಸರಿ, ಹೋಗ್ಬರ್ತೀನಿ. ಚಾರ್ಲಿ, ತಗೊಳ್ಳಿ. ಇಲ್ಲ ಪರವಾಗಿಲ್ಲ. ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ತಗೊಳ್ರಿ. ಏನೋ ಬ್ಯಾಡ್ ಸಿಚುಯೇಷನ್ ಆಗಿದ್ದಾಯ್ತು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ವಾಪಸ್ ಕೊಡಿವ್ರಂತೆ. ಓಕೆ. ನಿಮ್ ಮದ್ವೆಗ್ ಮಾತ್ರ ನಮ್ಮನ್ನ ಕರ್ದೇ ಕರಿಬೇಕು, ಆಯ್ತಾ? ಹೌದು, ಖಂಡಿತ ಕರಿತೀನಿ. ಓಕೆ ಓಕೆ, ಥ್ಯಾಂಕ್ ಆಲ್ ದ ಯು. ಬೆಸ್ಟ್. ಬಾಯ್ ಬಾಯ್. ಬಾಯ್. ಅಜ್ಜಿ, ಚಾರ್ಲಿ ಮಾಮ ಬಂತು. ಹೌದಾ?
ಚಾರ್ಲಿ ಬಾನು ಬಾ. ಹೇಗಿದ್ಯೋ, ಎಲ್ಲಿದ್ಯೋ ಇಷ್ಟು ದಿವಸ? ಅಲ್ಲ, ನಮ್ಮಿಬ್ರು ನೆನಪೇ ಆಗಲ್ವಾ ನಿನ್ಗೆ? ಅಮ್ಮ, ಲೀಲಾ ಬಂದಿದ್ಲ? ಸಾರ್ಥಕ ಆಯ್ತು ನೋಡು. ನೀನು ಮಗ ಮಗ ಅಂತ ಊಟ ತಿಂಡಿ ಬಿಡ್ತಾ ಇದ್ದೆ, ಆದ್ರೆ ಅವಳು ನೆನ್ಸ್ಕೊತಾ ಇದ್ದಾನೆ ನೋಡು. ಸಾರ್ಥಕ ಆಯ್ತು ಬಿಡಪ್ಪ. ಯಾಕೋ, ಏನಾಯ್ತು? ಏನಾಯ್ತು ಏನಮ್ಮ, ಇನ್ನೇನಾಗ್ಬೇಕು? ಅವಳು ಅವಳಪ್ಪ ಸೇರ್ಕೊಂಡು ಏನೋ ಮಾಡ್ಸರಿ ಇವನ್ಗೆ ಅಷ್ಟೇ. ಬಾಯಿ ತೆರೆದ್ರೆ ಲೀಲಾ ಲೀಲಾ ಲೀಲಾ, ಲೀಲದಲ್ಲಿ ಲೀಲಾ ಆಗ್ಬಿಟ್ಟಿದ್ದಾನೆ ನೋಡು. ಅಮ್ಮ, ಲೀಲಾ ಬಂದೇ ಇಲ್ವೇನಮ್ಮ? ಚಾರ್ಲಿ, ಚಾರ್ಲಿ, ಹೋಗು. ಚಾರ್ಲಿ. ಇಲ್ಲಮ್ಮ ಏನಪ್ಪ? ಓ ಪಾರ್ವತಿ, ಮಾದಂಗೆ ನೀರ್ ಹಾಕ ಕೇಳೋ, ಪಂಚಾಯತಿ ಗಡ್ಡೆ ಹತ್ರ ಬರ್ತೀನಿ. ಆಯ್ತು ಸರಿ. ಯಾಕೋ ಬಂದೆ? ನಮ್ ಮನೆನ ಸ್ಮಶಾನ ಮಾಡಿ ನಮ್ ಎದೆ ಮೇಲೆ ಗೋರಿ ಕಟ್ಟಿ ಈಗ ಹೂ ಹಾಕೋಕ್ ಬಂದಿದ್ಯಾ? ಯಾಕೋ ಬಂದೆ? ನಾನು ಇಲ್ಲ ನೋಡ್ಬೇಕಿತ್ತು, ಪ್ಲೀಸ್. ಎಲ್ಲ ಲೀಲಾ ಎಲ್ಲಿ? ಏನ್ ಮಾಡ್ದೆ ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗಿದ್ದು ಅಂತಲೇ ಈ ಹುಡುಕೊಂಬತ್ತಂಗ್ ನಾಟಕ ಆಡ್ತಾ ಇದ್ಯಾ? ಎಲ್ಲ ಲೀಲಾ ಎಲ್ಲಿ? ನನ್ನ ಮಗಳು ನಡಿಯೋ, ನಡಿ ಆಚೆ, ನಡಿಯೋ. ನನ್ನ ಮಗಳಲ್ಲಿ ಬೇಕು. ಎಲ್ಲಿ? ಲೀಲಾ, ಲೀಲಾ, ಎಲ್ಲೋ ನನ್ನ ಮಗಳನ್ನ ನಿಮ್ಮ ನೋಡಿದ್ದೇನಾ? ಬುದ್ಧಿ ಕಲಿಬೇಕು. ಆದ್ರೆ ನೀವು ಆಡ್ತಿರೋ ಆಟಗಳು ನೋಡಿ ನಗ್ತಾವ್ರೆ. ನೋಡಿ, ತಾಳ್ಮೆಯಿಂದ ಇರಿ, ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಏ ಅಂಜಿ, ನೀನೇನು ಇಲ್ಲಿ? ನೀನ್ ಊರಿಗೆ ಬಂದಿದ್ದು, ಜಗಳ ಆಗಿದ್ದು, ವಾಪಸ್ ಊರಿಗೆ ಹೋಗ್ತಾ ಇರೋದು ಎಲ್ಲ ಗೊತ್ತಾಯ್ತು. ನೀನ್ ಇದೇ ಬಸ್ಸಲ್ಲಿ ಹೋಗ್ತಿರ್ತೀಯ ಅಂತ ಹಿಂದಿನ ಸ್ಟಾಪಲ್ಲಿ ಹತ್ಕೊಂಡೆ. ಮಲಗಿದ್ದಲ್ಲ, ಯಾಕೆ ಎಪ್ಸೋದಂತ ಸುಮ್ಮನೆ ಅದೇ. ಲೇ, ಹೋಗ್ಬೇಕಾದ್ರೆ ನೀನು ಲೀಲಾ ಜೊತೆಲೆ ಹೋದ್ರಿ ತಾನೆ? ಈಗ ನೀನೇ ಲೀಲಾ ನೋಡ್ಕೊಂಡ್ ಬಂದಿದ್ಯಾ? ಏನಾಯ್ತು? ಇಲ್ಲ ಮಗ, ನಾನು ಲೀಲಾ ಒಟ್ಟಿಗೆ ಇದ್ವಿ. ಇಷ್ಟೆಲ್ಲ ರಾಮಾಯಣ ಆದ್ರೂ ನನ್ಗೊಂದ್ ಮಾತು ಹೇಳಿಲ್ಲ ಅಲ್ಲ? ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವಾ? ನೋಡು, ನಿನ್ ಜೊತೆ ನಾನು ಬೆಂಗಳೂರಿಗೆ ಬರ್ತಿದ್ದೀನಿ, ನಡಿ, ಇಬ್ರು ಸೇರ್ಕೊಂಡು ಹುಡ್ಕೋಣ. ಸರಿ. ಸರಿ, ನೀನ್ ಬಿದ್ದಿದ್ದು ಎಲ್ಲಿ, ಯಾವ ಜಾಗ ಅಂತ ಅನ್ನೋದ್ರ ಗೊತ್ತಾ? ಏನು ನೆನ್ಪಿಲ್ವಾ? ನನಗೆ ಪ್ರಜ್ಞೆ ಬಂದಾಗ ಒಂದ್ ಕಡೆ ಬಿದ್ದಿದ್ದೆ. ಸರಿ, ಅಲ್ಲಿಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಿಗ್ಬೋದು. ಹುಡುಗನ ಮಗ, ಹಾ, ಈ ಮೆಮೊರಿ ಕಾರ್ಡ್ನ ಮೊಬೈಲ್ಗೆ ಹಾಕಿ ಚೆಕ್ ಮಾಡೋಣ. ಅದೆಲ್ಲ ಬಿಟ್ಟಾಕು, ಮೊಬೈಲ್ ಎಲ್ಲಿದೆಯೋ? ಒಂದ್ ನಿಮಿಷ ಬಂದೆ. ಓಕೆ. ದೇವ್ರ ಪಿಕ್ಚರ್ ನೋಡಿ ತುಂಬಾ ದಿನ ಆಗಿದೆ. ಇದ್ರ ತುಂಬಾ ದೇವ್ರ ಪಿಕ್ಚರೇ ಇದು ಬಿಡ್ಲಪ್ಪ. ದೇವ್ರೇ, ಪ್ಲೇ ಮಾಡು. ಮಗ, ಇದ್ರಲ್ಲಿ ಬೇರೆ ಏನೋ ಇದೆಯಲ್ಲೋ, ಯಾವ್ದೋ ಅಂಡರ್ ವರ್ಲ್ಡ್ ಮ್ಯಾಟ್ರ್ ಇದ್ದಂಗಿದೆ. ಸ್ವಿಚ್ ಆಫ್ ಆಯ್ತು. ನೋಡು, ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಡೇಂಜರ್ ಅಂತ ಕಾಣಿಸುತ್ತೆ. ಯಾರಾದ್ರೂ ಒಳ್ಳೆ ಪೊಲೀಸ್ ಹತ್ರ ಕೊಟ್ಬಿಡೋಣ. ಒಳ್ಳೆ ಪೊಲೀಸ್ ಇದ್ದಿದ್ರೆ ಈ ತರ ಅನಾಹುತ ಆಗ್ತಿದ್ದೇನಾ? ಅಲ್ಲ, ಒಂದ್ ಒಳ್ಳೆ ಪೊಲೀಸ್ ಇದ್ರು ಅವ್ರನ್ನ ಹೆಂಗ್ ಹುಡ್ಕೋದು? ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ನಡಿ. ಸರಿ, ಭಾವನ. ಗುಡ್ ಮಾರ್ನಿಂಗ್ ಆಫೀಸರ್. ಸರ್, ನಮ್ಮೆಲ್ಲ ಸ್ಟಾಫ್ಗೂ ಸ್ಪೆಷಲ್ ಪವರ್ ಕೊಡಿ. ಈ ಇನ್ಫ್ಲೂಯೆನ್ಸ್ ಅನ್ನೋ ಪದ ಪೊಲೀಸ್ ಸ್ಟೇಷನ್ ಕಿವಿಗೆ ಬೀಳ್ದರ ತರ ಮಾಡಿ. MLA ಮಗ, MLC ಅಳಿಯ, MP ತಮ್ಮ, ಅಷ್ಟೇ ಯಾಕೆ ಕೌನ್ಸಿಲರ್ ಫ್ರೆಂಡ್ ಹೀಗೆಲ್ಲ ಹೇಳಿ ಪೊಲೀಸ್ ಅವ್ರನ್ನ ಹಲ್ಲಿಲ್ಲದ ಹುಲಿ ತರ ಮಾಡ್ತಿದ್ದಾರೆ. ನೋಡಿ ಸರ್, ತಪ್ಪು ಯಾರೇ ಮಾಡಿರ್ಲಿ ಅವ್ರ ಮೇಲೆ FIR ಮಾಡುವಂತ ಅವಕಾಶ ಮಾಡ್ಕೊಡಿ. ಅವಾಗ ಗೊತ್ತಾಗುತ್ತೆ ಪೊಲೀಸ್ ಪವರ್ ಏನು.
ಮಗ ನನಗೇನೋ ಇವನೇ ಕರೆಕ್ಟ್ ಆಫೀಸರ್ ಅನ್ಸುತ್ತೆ ಅಲ್ವಾ? ಆದ್ರೆ ಇವ್ರನ್ನ ಹೆಂಗೋ ಹಿಡಿಯೋದು? ಮಕ್ಳ ನನ್ ಮೊಬೈಲ್ ಕರೀತೀರಲ್ಲ ಎಷ್ಟಾಗಿದೆಯಾ ನಿಮ್ಗೆ? ಕೊಡ ಮೊಬೈಲ್ ನ ಕೊಡ. ಸರ್ ಸಾರಿ ಸರ್, ನಿಮ್ ಮೊಬೈಲ್ ಅಂತ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಪ್ಲೀಸ್ ಸರ್. ಲಾಟಿನೂ ಕದೀತಿದ್ವಿ. ಕಳ್ಳನ್ ಮಕ್ಳ ನಡಿರೋ ಸ್ಟೇಷನ್ ಸರಿ ಸರ್. ಕೂತ್ಕೋ. ಇವ್ರು ಒಳ್ಳೆಯವರು ಒಳಿನಿಲ್ಲ. ಅಮ್ಮ ಓಕೆ ಸರ್. ಸರಿ ನಿಮ್ಗೈ ತಗೊಂಡ್ರ ಕುತ್ಕೊಂಡ್ರ ಬರ್ತೀನಿ ರೀ. ನನ್ ತೊಡೆ ದಪ್ಪ ಇಲ್ಲ ಏನ್ ಎಗರಾಡ್ತಾನೆ. ನಮಸ್ಕಾರ ಸರ್. ಯಾರೇ ಅವರು? ಮೊಬೈಲ್ ಕೊಡ್ರು ಸರ್. ನನ್ ಮೊಬೈಲ್ ಕತ್ತಾರೆ. ಎಷ್ಟು ದಿಮಾಕ್ ಇರ್ಬೇಕು ನನ್ ಮಕ್ಳಿಗೆ. ಈ ನನ್ನ ಮಕ್ಕಳು ಫೋಟೋ ತೆಗೆದು ಬೋರ್ಡ್ ಹಾಕಿ. ತೆಗಿತಾರ ಹೇಯ್, ಮಕ್ಕ ಮುಂಚೆ ಯಾರಿಗೂ ಮಕ್ಳೇ ಇಲ್ಲ ಅನ್ಸುತ್ತೆ. ಬಂದವರಲ್ಲಿ ನಮ್ಮನ್ನ ನನ್ ಮಕ್ಳೇ ಅಂತವೆ. ಈ ಸುಮ್ಮನೆ ಕೂತ್ಕೊಳ್ಳು, ತಿರ್ಗ ಬಂದ್ರೆ ಕಷ್ಟ ಆಮೇಲೆ. ಏನಿಲ್ಲ ಸರ್. ರೇ ಆನಂದ್ ಸರ್. ಅವ್ರಿಗೊಂದ್ ರೌಂಡ್ ಟಿಫನ್ ಕೊಡ್ರಿ. ಎಸ್ ಸರ್. ಮಗ ಟಿಫನ್ ಕೊಡ್ತಾರಂತೆ, ಬಾ ಹೋಗೋಣ. ನನಗೆ ಹೊಟ್ಟೆ ಹಸ್ತಿಲ್ಲ, ನೀನ್ ಹೋಗ್ಬಾ. ನಿಂದು ನಾನೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಹೋಗು. ಬಡ್ರು ಸರ್ ನಂಗೆ ಅಥವಾ ಅಲ್ಲ ವಡೆ ಅಂದ್ರೆ ತುಂಬಾ ಇಷ್ಟ ಸರ್. ನೀನ್ ಕೂತ್ಕೊಳ್ಳೋ ಮೂಲೆಯಲ್ಲಿ. ಲೇ ನಕ್ರ ಮಾಡಿದ್ರೆ ಕಾಲ್ ಮುಡ್ದ ಸುಮ್ಮನೆ ಮಕ್ಕಳಿಗೆ ಇನ್ನೂ ವಾಂಚಬೇಕಾಯ್ತು. ಚೆನ್ನಾಗಿ ಟಿಫನ್ ಕೊಟ್ರಾ? ಟಿಫನ್ ಅಂದ್ರೆ ಇದು ಅಂತ ಹೇಳ್ಬೇಕು ತಾನೆ ಮಗ. ಟಿಫನ್ ಈ ರೇಂಜ್ಗಿದೆ, ಊಟ ನೆನ್ಸ್ಕೊಂಡ್ರೆ ಬೀಜ ಬಾಯಿಗೆ ಬರ್ತೈತೆ. ನಡೀಲಿಂದ ಹೋಗ್ಬಿಡವ. ಅಯ್ಯೋ ಸುಮ್ಮನೆ ಮಗ, ಆಫೀಸರ್ ಬರೋ ಟೈಮ್ ಆಯ್ತು.